ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದಾಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆ ಆಗಿರ್ಬೋದು, ಅಥವಾ ಯಾವುದೇ ಹೊಸ ಥರ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ 21 ಕಂತುಗಳ ಹಣ ಬಂದಿದೆ. 22ನೇ ಕಂತಿನ ಹಣ ಕೂಡ ನಿನ್ನೆ, ಅಂದರೆ ಗಣೇಶ ಚತುರ್ಥಿ ಹಬ್ಬದಿಂದ ನಾವು ಜಮೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮೊನ್ನೆ ರೀಸೆಂಟಾಗಿ ಮೀಡಿಯಾ ಮುಂದೆ ಹೇಳಿದರು. ಬಟ್ ನೀವು ಕಮೆಂಟ್ ಮಾಡಿ ನನಗೆ, ನಿಮಗೆ ನಿಜವಾಗ್ಲೂ ನಿನ್ನೆ ಅಥವಾ ಇವತ್ತು ನೀವು ವಿಡಿಯೋ ನೋಡೋಷ್ಟೊತ್ತಿಗೆ ನಿಮಗೆ 22ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಬಂದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ನೀವು ವಿಡಿಯೋ ನೋಡಿ ಸುಮ್ಮನಾದರೆ ಬೇರೆಯವ್ರಿಗೂ ಕೂಡ ಗೊತ್ತಿರಲ್ಲ ಬಂದಿದ್ದೆ, ಅಕಸ್ಮಾತ್ ಬಂದಿದೆ ಅಂದರೆ ಆಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ, ಹೌದು ಜಮೆ ಆಗಿದೆಯೋ ಇಲ್ವೋ ಅಂತ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದೇನೋ ನಿಜ, ಗಣೇಶ ಹಬ್ಬದಿಂದ ಹಾಕ್ತೀವಿ ಅಂತ. ಬಟ್ ಯಾರಿಗೂ ಕೂಡ ಇನ್ನೂ ಬಂದಿರೋದು ಯಾರೂ ಮೆಸೇಜ್ ಮಾಡಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ಯಾರೂ ತಿಳಿಸಿಲ್ಲ. ಸೊ ನಿನ್ನೆ ಅಥವಾ ಇವತ್ತು ಯಾರಿಗಾರ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಆಗುತ್ತೆ. ಹಾಗೆ 21ನೇ ಕಂತಿನ ಹಣ ಕೂಡ ಎಲ್ರಿಗೂ ಕೂಡ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಗೌರಿ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ ಅಂತ ಹೇಳಿದರು. ಅಷ್ಟೊತ್ತಿಗೆ ಮುಗಿಸಿದ್ರೆ ಗಣೇಶ ಚತುರ್ಥಿ ಹಬ್ಬದಿಂದ 22ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ. ಸೊ 21ನೇ ಕಂತಿನ ಹಣ ಕೂಡ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ರೇಷನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಮಾಡಿಸ್ಕೋಬೇಕಂದ್ರೆ ಈ ತಿಂಗಳು ಎಂಡ್ವರೆಗೂ ಟೈಮ್ ಇದೆ. ಅಂದರೆ ಇನ್ನೊಂದು 3-4 ಡೇಸ್ ಇದೆ ಅಷ್ಟೇ. ಹಾಗಾಗಿ ನಿಮ್ದು ಏನಾದ್ರು ತಿದ್ದುಪಡಿ ಇದ್ದರೆ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗೆ ಹೋಗಿ ಮಾಡಿಸ್ಕೊಳ್ಳಿ. APL, BPL ಹಾಗೆ ಅಂತ್ಯೋದಯ ಕಾರ್ಡ್ 3 ಕೂಡ ಏನೇ ತಿದ್ದುಪಡಿ ಇದ್ದರೂ ಮಾಡಿಕೊಡ್ತಾ ಇದ್ದಾರೆ. ಹಾಗೆ KYCನೂ ಅಷ್ಟೇ, ಅದು ಕೂಡ ಈ ತಿಂಗಳು ಇನ್ನೊಂದು 2-3 ಡೇಸ್ ಇದೆ ಅಷ್ಟೇ. ಸೊ ಹಾಗಾಗಿ ನಿಮ್ದು ಏನಾದ್ರು KYC ಆಗಿಲ್ಲ ಅಂದರೆ ನೀವು ರೇಷನ್ ಡಿಪೋಗಳಲ್ಲಿ ಹೋಗಿ ಮಾಡಿಸ್ಕೋಬೋದು. ಎರಡಕ್ಕೂ ಕೂಡ ಈ ತಿಂಗಳು ಎಂಡ್, ಅಂದರೆ ಈ ತಿಂಗಳು 31ಸ್ಟ್ವರೆಗೂ ಅವಕಾಶ ಇದೆ. ಇನ್ನೊಂದು 2-3 ದಿವಸ ಇದೆ. ಸೊ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಏನೂ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಈಗ ಒಂದು 6 ತಿಂಗಳಿಂದ ಕಂಟಿನ್ಯೂಸ್ ಎಕ್ಸ್ಟೆಂಡ್ ಮಾಡ್ಕೊತಾನೆ ಬರ್ತಿದ್ದಾರೆ. ಸೊ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ನಿಮ್ದು KYC ಆಗಿಲ್ಲ ಅಂದರೆ ನೀವು ಅರ್ಹರಿದ್ದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಈಗ ಆಲ್ರೆಡಿ ಲಕ್ಷಾಂತರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಈಗ ಕಾರ್ಡ್ ಇದ್ದರೂ ಕೂಡ ನೀವು ಕ್ಯಾನ್ಸಲ್ ಆಗೋ ಥರ ಮಾಡ್ಕೋಬೇಡಿ. ದಯವಿಟ್ಟು ಮಾಡಿಸ್ಕೊಳ್ಳಿ. ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸಿ. KYC ಆಗಿನಲ್ಲಿ KYC ಮಾಡ್ಕೊಳ್ಳಿ ಡಿಪೋನಲ್ಲಿ ಹೋಗಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಿರಾದರೆ ಲೈಕ್ ಮಾಡಿರಲ್ಲ. ಸೊ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.